solid state and crystallography. We already known about the liquid and gaseous state in a previous SEM. In this SEM, we have to study about the solid state and crystallography. What is solid? We know about states of matter, 3 types of states of matter: solid, liquid and gaseous state. Solid is the state of matter in which constituent particles are bonded with strong force of attraction. Particles ಮಧ್ಯೆ ಏನಾಗಿರುತ್ತೆ? Strong force of attraction ಆಗಿರುತ್ತೆ. And it has definite volume and definite shape. ಏನಾಗಿರುತ್ತೆ? It has definite shape, size and volume. Definite means it will have fixed shape. ಇಲ್ಲಿ ನಾವು ಕನ್ಸಿಡರ್ ಮಾಡಿ ದಿ ಸಾಲಿಡ್. ಇಲ್ಲಿ ಪಾರ್ಟಿಕಲ್ಸ್ ಏನಾಗಿದೆ? ರೆಗ್ಯುಲರ್ಲಿ ಅರೇಂಜ್ ಆಗಿದೆ. ಶೇಪ್, ಸೈಜ್, ವ್ಯಾಲ್ಯೂಮ್ ಏನಾಗಿದೆ? ಫಿಕ್ಸ್ ಆಗಿದೆ. ಯಾವುದೇ ರೀತಿಯ ಮೂಮೆಂಟ್ ಇಲ್ಲ. ಮಾಲಿಕ್ಯೂಲ್ ಮಧ್ಯೆ ಪಾರ್ಟಿಕಲ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ವೆರಿ ಸ್ಟ್ರಾಂಗ್ ಆಗಿದೆ. ಇಟ್ ಪೊಸೆಸ್ ಬೋತ್ ಡೆಫಿನೆಟ್ ವ್ಯಾಲ್ಯೂಮ್ ಅಂಡ್ ಎ ಡೆಫಿನೆಟ್ ಶೇಪ್. ಇಟ್ ಡಿಫರ್ ಫ್ರಮ್ ಲಿಕ್ವಿಡ್ ಅಂಡ್ ಗ್ಯಾಸಸ್. ಲಿಕ್ವಿಡ್ ಮತ್ತು ಗ್ಯಾಸ್ಗೆ ಕಂಪೇರ್ ಮಾಡಿದರೆ ಸಾಲಿಡ್ ಸ್ಟೇಟ್ ಏನಾಗಿದೆ? ಡಿಫ್ರೆಂಟ್ ಆಗಿದೆ. ಯಾಕೆ? ಸಾಲಿಡ್ ಸ್ಟೇಟಲ್ಲಿ ಮಾಲಿಕ್ಯೂಲ್ಸ್ ಆರ್ ಟೈಡ್ ಟುಗೆದರ್ ಇನ್ ಎ ರೆಗ್ಯುಲರ್ ಪ್ಯಾಟರ್ನ್. ಯಾಕೆ ಈ ರೀತಿ ರೆಗ್ಯುಲರ್ ಪ್ಯಾಟರ್ನಲ್ಲಿ ಮಾಲಿಕ್ಯೂಲ್ಸ್ ಅರೇಂಜ್ ಆಗಿದೆ ಅಂದರೆ, ಇನ್ ಸಾಲಿಡ್ ಸ್ಟೇಟ್ ಡ್ಯೂ ಟು ಕೊಹೆಸಿವ್ ಫೋರ್ಸಿಂದ ಮಾಲಿಕ್ಯೂಲ್ಸ್ ಏನಾಗಿದೆ? ಟೈಟ್ ಆಗಿ ಹೋಲ್ಡ್ ಮಾಡ್ಕೊಂಡಿದೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿದೆ? ಮಾಲಿಕ್ಯೂಲ್ ಮಧ್ಯ ಸ್ಟ್ರಾಂಗ್ ಇದೆ. ಇನ್ ಎ ಲಿಕ್ವಿಡ್ ಅಂಡ್ ಗ್ಯಾಸ್, ಲಿಕ್ವಿಡಲ್ಲಿ ಏನಿದೆ? ಇದಕ್ಕೆ ಅದರದೇ ಆದಂತಹ ಶೇಪ್ಸ್ ಇಲ್ಲ. ನಾವು ಯಾವ ಕಂಟೈನರಿಗೆ ಹಾಕ್ತೀವೋ ಆ ಕಂಟೈನರ್ನ ಶೇಪು ಲಿಕ್ವಿಡ್ ಹೊಂದಿರುತ್ತೆ. ಆ್ಯಂಡ್ ಆಲ್ಸೋ ಹಿಯರ್ ಇನ್ ದ ಲಿಕ್ವಿಡ್ ಸ್ಟೇಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಲೆಸ್ ಕಂಪೇರ್ಡ್ ಟು ಸಾಲಿಡ್. ಮಾಲಿಕ್ಯೂಲ್ ಮಧ್ಯೆ ಏನಾಗಿದೆ? ಫೋರ್ಸ್ ಇಲ್ಲ. ದೇ ಕ್ಯಾನ್ ಮೂವ್. ಕಂಟೈನರ್ ಯಾವ ರೀತಿ ಮೂವ್ ಆಗುತ್ತಾ ಅದೇ ರೀತಿ ಲಿಕ್ವಿಡ್ ಕೂಡ ಏನಾಗ್ತಾ ಹೋಗುತ್ತೆ? ಫ್ಲೋ ಆಗ್ತಾ ಹೋಗುತ್ತೆ. ಬ್ಲೂ ಕಲರ್ ಈಸ್ ಕನ್ಸಿಡರ್ ಮಾಲಿಕ್ಯೂಲ್ ಮಧ್ಯೆ ಏನಾಗಿದೆ? ಗ್ಯಾಪ್ ಇದೆ. ದೆರ್ ಈಸ್ ನೋ ರೆಗ್ಯುಲರ್ ಅರೇಂಜ್ಮೆಂಟ್ ಬಿಟ್ವೀನ್ ದಿ ಮಾಲಿಕ್ಯೂಲ್ ಮಧ್ಯೆ ಸಾಲಿಡ್ ಥರ ಯಾವುದೇ ರೀತಿಯ ರೆಗ್ಯುಲರ್ ಅರೇಂಜ್ಮೆಂಟ್ ಇಲ್ಲ. ಅಂದರೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇದೆ ಅಂದರೆ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಇಟ್ ಕ್ಯಾನ್ ಮೂವ್ ಇನ್ ಆಲ್ ಡೈರೆಕ್ಷನ್. ಅನದರ್ ಒನ್ ಈಸ್ ಗೇಷಿಯಸ್ ಸ್ಟೇಟ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಇದಕ್ಕೆ ಶೇಪ್ಸ್, ವ್ಯಾಲ್ಯೂಮ್ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಇನ್ ರ್ಯಾಂಡಮ್ ಮೋಷನ್. ಇಟ್ ಕ್ಯಾನ್ ಮೂವ್ ಆಲ್ ಓವರ್ ದಿ ಡೈರೆಕ್ಷನ್. ಎಲ್ಲ ಓವರಲ್ಲೂ ಗೇಷಿಯಸ್ ಮಾಲಿಕ್ಯೂಲ್ ಮೂವ್ ಆಗ್ಬೋದು. ಇದು ಡಿಸ್ಆರ್ಡರ್ನೆಸ್ ಇದೆ. ಇದೇನಾಗಿರುತ್ತೆ? ಜಾಸ್ತಿ ಎಂಟಿ ಫೇಸಸ್ ಇರುತ್ತೆ. ಇನ್ನು ಗೇಷಿಯಸ್ ಸ್ಟೇಟಲ್ಲಿ ಎಂಟಿ ಫೇಸಸ್ ಜಾಸ್ತಿ ಇರುತ್ತೆ. ಮಾಲಿಕ್ಯೂಲ್ಗೆ ಮೂವ್ ಆಗೋಕ್ಕೆ ಏನಾಗಿರುತ್ತೆ? ಮೋರ್ ಫ್ರೀಡಮ್ ಇರುತ್ತೆ. ದೇರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್. These about the states of matter, a difference between solid, liquid and gaseous molecule. Next is types of solid material or types of solid: crystalline solid and amorphous solid. Crystalline solid ಮತ್ತೆ amorphous solid ಇದೆ. See this picture. This is the crystalline solid. ದಿಸ್ ಈಸ್ ದಿ ಅಮಾರ್ಫಸ್ ಸಾಲಿಡ್. ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದೇನಾಗಿದೆ? ಕ್ರಿಸ್ಟಲಿನ್ ಸಾಲಿಡ್ ರೆಗ್ಯುಲರ್ಲಿ ಅರೇಂಜ್ಮೆಂಟ್ ಆಗಿದೆ. ರೆಗ್ಯುಲರ್ಲಿ ಅಂದರೆ ಏನಾಗಿದೆ? ನೀಟಾಗಿ ಒಂದು ಪಾರ್ಟಿಕಲ್ ಆದಮೇಲೆ ಇನ್ನೊಂದು ಪಾರ್ಟಿಕಲ್ ಏನಾಗಿದೆ? ರೆಗ್ಯುಲರ್ಲಿ ಪಾರ್ಟಿಕಲ್ಸ್ ಅರೇಂಜ್ ಆಗಿದೆ. ಅಮಾರ್ಫಸಲ್ಲಿ ಏನಾಗಿದೆ? ಗ್ಯಾಪ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಏನಾಗಿದೆ? ರೆಗ್ಯುಲರ್ಲಿ ಅರೇಂಜ್ಮೆಂಟ್ ಆಗಿಲ್ಲ. ಹಾಗಿದ್ರೆ ಏನಂತ ಹೇಳ್ಬೋದು? ಕ್ರಿಸ್ಟಲಿನ್ ಪಾರ್ಟಿಕಲ್ ಸಾಲಿಡ್ ಹೇಳಬೇಕಾದ್ರೆ ದೀಸ್ ಆರ್ ಹ್ಯಾವ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್. ದೀಸ್ ಆರ್ ದಿ ಇರ್ರೆಗ್ಯುಲರ್ ಅರೇಂಜ್ಮೆಂಟ್. ಆ್ಯಂಡ್
ಆಲ್ಸೋ ಏನು ಹೇಳ್ಬೋದು, ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಫಾರ್ ಲಾಂಗ್ ರೇಂಜಲ್ಲಿ ಏನಾಗ್ತಾ ಇರುತ್ತೆ, ಪಾರ್ಟಿಕಲ್ಸ್ ಅರೇಂಜ್ಮೆಂಟ್. ಒಂದು ಪಾರ್ಟಿಕಲ್ ಆದಮೇಲೆ ಅನದರ್ ಈ ರೀತಿ ಏನಾಗ್ತಾ ಇದೆ, ಪಾರ್ಟಿಕಲ್ಸ್ ಲಾಂಗ್ ರೇಂಜಲ್ಲಿ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಆಗ್ತಾ ಇದೆ. ಡಿಸಿಪ್ಲಿನ್ ಆರ್ಡರ್ ಅಂತಲೂ ಹೇಳ್ಬೋದು. ಏನಾಗಿದೆ, ಡಿಸಿಪ್ಲೀನ್ ಆಗಿ ಅರೇಂಜ್ಮೆಂಟ್ ಆಗಿದೆ. ಅದೇ ಅಮಾರ್ಫಸಲ್ಲಿ ಏನಾಗಿದೆ, ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಫಾರ್ ಶಾರ್ಟ್ ರೇಂಜಲ್ಲಿ. ಈಗ ಇಲ್ಲೆರಡು ಪಾರ್ಟಿಕಲ್ಸ್ ರೆಗ್ಯುಲರ್ ಆಗಿದೆ ಅಂದರೆ ನೆಕ್ಸ್ಟ್ ಏನಾಗಿದೆ, ಅದು ಬೇರೆ ಕಡೆ ಅರೇಂಜ್ ಆಗಿದೆ. ಇಲ್ಲಿ ನೋಡಿ ಹೀಗೆ ಹೋಗ್ತಾ ಇದೆ, ಮತ್ತೆ ಬೇರೆ ಕಡೆ ಅರೇಂಜ್ ಆಗಿದೆ ಹೀಗೆ. ಸೊ ಏನಂತ ಹೇಳ್ಬೋದು, ರೆಗ್ಯುಲರ್ ಆಗಿ ಅರೇಂಜ್ಮೆಂಟ್ ಆಗೋದು ಶಾರ್ಟ್ ರೇಂಜಲ್ಲಿದೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರ್ಯಾಂಡಮ್ ಅರೇಂಜ್ಮೆಂಟ್ ಆರ್ ಇರ್ರೆಗ್ಯುಲರ್ ಅರೇಂಜ್ಮೆಂಟ್. ಕ್ರಿಸ್ಟಲಿನ್ ಏನಾಗಿರುತ್ತೆ, ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ. ಅಮಾರ್ಫಸ್ ಇರ್ರೆಗ್ಯುಲರ್ ಅರೇಂಜ್ಮೆಂಟಲ್ಲಿರುತ್ತೆ, ಆರ್ ರ್ಯಾಂಡಮ್ನೆಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕ್ರಿಸ್ಟಲಿನ್ ಸಾಲಿಡ್ ಹ್ಯಾಸ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ದೇ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಅದೇ ಅಮಾರ್ಫಸ್ ಸಾಲಿಡ್ ಏನಾಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟು ಶಾರ್ಪ್ ಇರಲ್ಲ. ಯಾಕೆ ಶಾರ್ಪ್ ಇರಲ್ಲ, ಬಿಕಾಸ್ ಇದರಲ್ಲಿ ಯಾಕೆ ಶಾರ್ಪ್ ಇರುತ್ತೆ ಅಂದರೆ, ಈ ಕ್ರಿಸ್ಟಲಿನ್ ಸಾಲಿಡಲ್ಲಿ ಮೆಲ್ಟಿಂಗ್ ಪಾಯಿಂಟ್ ವಿಲ್ ಬಿ ಫಿಕ್ಸ್ಡ್. ಮೆಲ್ಟಿಂಗ್ ಪಾಯಿಂಟ್ ಫಿಕ್ಸ್ ಆಗಿರುತ್ತೆ. ಒಂದು ಕ್ರಿಸ್ಟಲಿನ್ ಸಾಲಿಡ್ ತಗೊಂಡಿದ್ದೀವಿ ಅಂದರೆ ಅದರ ಮೆಲ್ಟಿಂಗ್ ಪಾಯಿಂಟ್ ಹೇಗಾಗುತ್ತೆ ಅಂದರೆ, ಅಟ್ ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಸಾಲಿಡ್ ವಿಲ್ ಬಿ ಮೆಲ್ಟ್ಸ್. ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲೇ ಸಾಲಿಡ್ ಮೆಲ್ಟ್ ಆಗಿ ಏನಾಗುತ್ತೆ, ಲಿಕ್ವಿಡ್ ಆಗಿ ಹೋಗುತ್ತೆ, ಮೆಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದರ ಕಾಂಪೌಂಡ್ 120 ಡಿಗ್ರಿ ನಿಯರ್ ಬರಬೇಕಾದ್ರೆ ಮೆಲ್ಟ್ ಆಯಿತು ಅಂದರೆ ಪರ್ಟಿಕ್ಯುಲರ್ಲಿ ಕಂಪ್ಲೀಟ್ಲಿ ಇಟ್ ವಿಲ್ ಮೆಲ್ಟ್. ಸೊ that is known as the sharp melting point. Crystalline have sharp melting point. At particular temperature solid will be melt. Amorphous is it is in at particular temperature. ಇದೇನಾಗಿರುತ್ತೆ, at particular temperature ಅಲ್ಲಿ ಇದು ಮೆಲ್ಟ್ ಆಗಲ್ಲ. ರೇಂಜ್ ಆಫ್ ಟೆಂಪ್ರೇಚರಲ್ಲಿ ಇಟ್ ವಿಲ್ ಮೆಲ್ಟ್. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅಮಾರ್ಫಸ್ಸಿಗೆ ಗ್ಲಾಸ್ ತಗೊಳ್ಳೋಣ, ಆರ್ ಪ್ಲಾಸ್ಟಿಕ್ನ ನಾವು ಪ್ಲಾಸ್ಟಿಕ್ ಇಸ್ ಎಕ್ಸಾಂಪಲ್ ಆಫ್ ಅಮಾರ್ಫಸ್. ಒಂದು ಪ್ಲಾಸ್ಟಿಕ್ನ ತಗೊಂಡಿದ್ದೀವಿ, ಆ ಪ್ಲಾಸ್ಟಿಕ್ ಏನಾಗ್ತಾ ಇದೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಮೆಲ್ಟ್ ಅಟ್ 100 ಡಿಗ್ರಿ. 100 ಡಿಗ್ರಿಯಲ್ಲಿ ಅದು ಮೆಲ್ಟ್ ಆಗ್ತಾ ಇದೆ ಅಂದರೆ ಕಂಪ್ಲೀಟಾಗಿ ಅದು ಮೆಲ್ಟ್ ಆಗೋಕ್ಕೆ 200 ಡಿಗ್ರಿ ತನಕ ತಗೊಳುತ್ತೆ. 100 to 200 ತನಕ ಏನಾಗುತ್ತೆ, ಕಂಪ್ಲೀಟಾಗಿ ಮೆಲ್ಟ್ ಆಗೋಕ್ಕೆ ಅದು ಟೆಂಪ್ರೇಚರ್ನ ತಗೊಳುತ್ತೆ. ಸೊ ಅದನ್ನೇನಂತ ಹೇಳ್ಬೋದು ಅಂದರೆ, ಇಟ್ ವಿಲ್ ಮೆಲ್ಟ್ ಇನ್ ರೇಂಜ್ ಆಫ್ ಟೆಂಪ್ರೇಚರ್. ಅಮಾರ್ಫಸ್ ಏನಾಗಿರುತ್ತೆ, ರೇಂಜ್ ಆಫ್ ಟೆಂಪ್ರೇಚರಲ್ಲಿ ಮೆಲ್ಟ್ ಆಗುತ್ತೆ. ಸೊ ನಾವು ಏನಂತ ಹೇಳ್ತೀವಿ ಅದಕ್ಕೆ ಅಂದರೆ, ದೇ ಮೆಲ್ಟ್ ಓವರ್ಗೆ ರೇಂಜ್ ಆಫ್ ಟೆಂಪ್ರೇಚರ್. ಅಮಾರ್ಫಸ್ ಸಾಲಿಡ್ ಮೆಲ್ಟ್ ಓವರ್ಗೆ ರೇಂಜ್ ಆಫ್ ಟೆಂಪ್ರೇಚರ್. ಯಾಕೆ ರೇಂಜ್ ಆಫ್ ಟೆಂಪ್ರೇಚರ್ ಅಂದರೆ, ಎಕ್ಸಾಂಪಲ್ ಆಗಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಪ್ಲಾಸ್ಟಿಕ್ ತಗೊಳ್ಳಿ, ಇಟ್ ವಿಲ್ ಸ್ಟಾರ್ಟ್ ಮೆಲ್ಟಿಂಗ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಇಟ್ ವಿಲ್ ಟೇಕ್ ಟೆಂಪ್ರೇಚರ್ ಟು ಕಂಪ್ಲೀಟ್ ಮೆಲ್ಟ್ ಅಟ್ 200 ಡಿಗ್ರಿ ಸೆಲ್ಸಿಯಸ್. ಇಟ್ ವಿಲ್ ಕಂಪ್ಲೀಟ್ಲಿ ಮೆಲ್ಟ್. ಸೊ ಇಟ್ ಹ್ಯಾಸ್ ಎ range of temperature to melting. This is about the melting point of the crystalline and amorphous. Another difference between the crystalline amorphous, ಬೇಕಾದ್ರೆ crystalline difference ಆಗಿಯೂ ಹೇಳಿ, ಇಲ್ಲಾಂದರೆ ನಿಮಗೆ ಕೇಳ್ಬೋದು 2 ಮಾರ್ಕ್ಸಿಗೆ. Explain about crystalline solid or explain the types of solid. ಸಾಲಿಡ್ ಟೈಪ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ನಿಮಗೆ 2 ಮಾರ್ಕ್ಸಿಗೆ ಕೇಳಿದಾಗ ಕಂಪ್ಲೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಬರಿತಾ ಹೋಗಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ರಿಸ್ಟಲಿನ್ ಸಾಲಿಡ್ ಈಸ್ ಅನ್ಐಸೋಟ್ರೋಪಿಕ್ ಇನ್ ನೇಚರ್. ಕ್ರಿಸ್ಟಲಿನ್ ಸಾಲಿಡು ನೇಚರಲ್ಲಿ ಅನ್ಐಸೋಟ್ರೋಪಿಕ್ ಆಗಿರುತ್ತೆ. ಅನ್ಐಸೋಟ್ರೋಪಿಕ್ ಅಂದರೆ ಏನು? ಅನ್ಐಸೋಟ್ರೋಪಿಕ್ ಮೀನ್ಸ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇನ್ ಡಿಫ್ರೆಂಟ್ ಡೈರೆಕ್ಷನ್ ತಗೊಳ್ತಾ ಹೋದಾಗೆ
ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಬರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಯಾವುದು? ರೆಫ್ರಾಕ್ಟಿವ್ ಇಂಡೆಕ್ಸ್ ಆಗಿರ್ಬೋದು. ರೆಫ್ರಾಕ್ಟಿವ್ ಇಂಡೆಕ್ಸ್ ಫಿಸಿಕ್ಸಲ್ಲಿ ಓದಿರ್ತೀರಾ. ರೆಫ್ರಾಕ್ಟಿವ್ ಇಂಡೆಕ್ಸು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಥರ್ಮಲ್ ಕಂಡಕ್ಟಿವಿಟಿ, ಅದೆಲ್ಲ ಏನಾಗುತ್ತೆ? ಫಿಸಿಕಲ್ ಪ್ರಾಪರ್ಟಿ. ಅದೇನಾಗ್ತಾ ಹೋಗುತ್ತೆ? ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಅಂತ ಹೇಳಿದ್ದೀವಿ. ಕನ್ಸಿಡರ್, ಈ ಡೈರೆಕ್ಷನ್ ತಗೊಳ್ಳಿ. ಹೀಗೆ ಈ ರೀತಿ ಡೈರೆಕ್ಷನ್ ತಗೊಳ್ತೀವಿ ಅಂದರೆ ಇಲ್ಲಿ ಬ್ಲೂ ಆ್ಯಂಡ್ ರೆಡ್ ಪಾರ್ಟಿಕಲ್, ಬ್ಲೂ ರೆಡ್ಡಲ್ಲಿ ಅರೇಂಜ್ ಆಗಿದೆ. ಈ ರೀತಿ ನಾವು ತಗೊಳ್ತಾ ಇದ್ದೀವಿ ಅಂದರೆ ಪಾರ್ಟಿಕಲ್ಸ್ ಏನಾಗ್ತಾ ಹೋಗುತ್ತೆ? ಏನಾಗ್ತಾ ಹೋಗಿದೆ ಇಲ್ಲಿ? ನಾವು ಏನಂತ ಹೇಳಿದ್ದೀವಿ? ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಅಟ್ ಡಿಫ್ರೆಂಟ್ ಡೈರೆಕ್ಷನ್ ಅಂತ ಹೇಳಿದ್ದೀವಿ. ನಾವು ಹೀಗೆ ತಗೊಳ್ತಾ ಇದ್ದೀವಿ ಅಂದರೆ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಸಿಗುತ್ತೆ ಹೋಗುತ್ತೆ. ಈ ಡೈರೆಕ್ಷನ್ ಹೀಗೆ ತಗೊಳ್ತಾ ಹೋಗಿದ್ದೀವಿ ಅಂದರೆ ಇಲ್ಲೇನಾಗ್ತಾ ಹೋಗುತ್ತೆ? ಹೀಗೆ ಲೈನ್ ಪಾಸ್ ಮಾಡ್ತಾ ಇದ್ದೀವಿ. ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಬ್ಲೂ ಮತ್ತು ರೆಡ್ ಪಾರ್ಟಿಕಲ್ ಹ್ಯಾವ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಅಲ್ವಾ? ಸೊ ಅದ್ರದ್ದಾದ ಪಾರ್ಟಿಕಲ್ಸ್ ಕಾನ್ಸ್ಟಿಟ್ಯೂಯೆಂಟ್ ಡಿಫ್ರೆಂಟ್ ಆಗಿದೆ. ಈ ರೀತಿ ತಗೊಳ್ಳಿ. ಈ ಲೈನಲ್ಲಿ ಹೀಗೆ ತಗೊಳ್ಳಿ. ಏನಾಗ್ತಾ ಹೋಗುತ್ತೆ? ಡಿಫ್ರೆಂಟ್ ಡೈರೆಕ್ಷನಲ್ಲಿ ಪಾರ್ಟಿಕಲ್ದು ಕಾನ್ಸ್ಟಿಟ್ಯೂಯೆಂಟ್ ಕೂಡ ಏನಾಗ್ತಾ ಹೋಗುತ್ತೆ? ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಅಂತಹ ಪಾರ್ಟಿಕಲ್ಸ್ನ ನಾವು ಅನ್ಐಸೋಟ್ರೋಪಿಕ್ ಅಂತ ಹೇಳ್ತೀವಿ. ಕ್ರಿಸ್ಟಲಿನ್ ಸಾಲಿಡ್ ಅನ್ಐಸೋಟ್ರೋಪಿಕ್ ಇನ್ ನೇಚರ್. ಅನ್ಐಸೋಟ್ರೋಪಿಕ್ ಮೀನ್ಸ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಎಕ್ಸಾಂಪಲ್, ಕ್ರಿಸ್ಟಲಿನ್ ಸಾಲಿಡ್ಗೆ ಎಕ್ಸಾಂಪಲ್ NaCl, KCl, CaF2. These are the example of crystalline solid. Amorphous solidಗೆ ಎಕ್ಸಾಂಪಲ್ ರಬ್ಬರ್, ಗ್ಲಾಸ್, ಪ್ಲಾಸ್ಟಿಕ್. ಹಾಗಿದ್ರೆ ಇದು ಕ್ರಿಸ್ಟಲಿನ್ ಸಾಲಿಡ್ ಅನ್ಐಸೋಟ್ರೋಪಿಕ್ ಇನ್ ನೇಚರ್ ಅಂತ ಹೇಳಿದ್ದೀವಿ. ಹಾಗಿದ್ರೆ ಅಮಾರ್ಫಸ್ ಸಾಲಿಡ್ ಏನು ಹೇಳ್ಬೋದು? ಅಮಾರ್ಫಸ್ ಸಾಲಿಡ್ ಐಸೋಟ್ರೋಪಿಕ್ ಇನ್ ನೇಚರಲ್ಲಿ ಏನಾಗಿರುತ್ತೆ? ಐಸೋಟ್ರೋಪಿಕ್ ಆಗಿರುತ್ತೆ. ಐಸೋಟ್ರೋಪಿಕ್ ಮೀನ್ಸ್ ಸೇಮ್ ಫಿಸಿಕಲ್ ಪ್ರಾಪರ್ಟಿ ಇನ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಸೇಮ್ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ. ಇದು ರ್ಯಾಂಡಮ್ಲಿ ಅರೇಂಜ್ಮೆಂಟ್ ಆಗಿದೆ. ಈ ರೀತಿ ನೀವು ತಗೊಳ್ತೀರಾ ಅಂದರೆ ಹೇಗೆ ತಗೊಂಡ್ರು ನಿಮಗೇನಾಗಿರುತ್ತೆ? ಅದು ಸೇಮ್ ಫಿಸಿಕಲ್ ಪ್ರಾಪರ್ಟಿ ಶೋ ಆಗ್ತಾ ಹೋಗುತ್ತೆ. ಕನ್ಸಿಡರ್ ಮಾಡಿ, ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂತಿದ್ದೀರಾ. ನೀವು ಡಿಸಿಪ್ಲಿನ್ ಆಗಿ ಬಾಯ್ಸ್ ಒಂದು ಕಡೆ, ಗರ್ಲ್ಸ್ ಒಂದು ಕಡೆ ಡಿಸಿಪ್ಲಿನ್ ಆಗಿ ಅರೇಂಜ್ಮೆಂಟ್ ಮಾಡಿ ಕೂತ್ಕೊಂಡಿದ್ದೀರಾ. ಆಗ ನಾವು ದೂರದಿಂದ ನೋಡಿದಾಗ ಕರೆಕ್ಟಾಗಿ ಬಾಯ್ಸ್ ಇಲ್ಲಿದ್ದಾರೆ, ಗರ್ಲ್ಸ್ ಇಲ್ಲಿದ್ದಾರೆ, ಡಿಫ್ರೆಂಟ್ ಆಗಿದ್ದೀರಾ. ಸೊ ಏನಾಗುತ್ತೆ? ನಮಗೆ ಡಿಫ್ರೆಂಟ್ ಡೈರೆಕ್ಷನಲ್ಲಿ ನಾವು ನೋಡಿದಾಗ ನೀವು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಅದು ಅನ್ಐಸೋಟ್ರೋಪಿಕ್ ಹೇಳ್ದಂಗಾಯಿತು. ನೀವೆಲ್ಲರೂ ಕಾಲೇಜ್ ಫಂಕ್ಷನಲ್ಲಿ ಒಂದೇ ಕಡೆ ಸೇರಿದ್ದೀರಾ. ದೇರ್ ಈಸ್ ನೋ ಡಿಸಿಪ್ಲಿನ್. ಅಲ್ಲೇನಾಗುತ್ತೆ? ನೀವು ಎಲ್ಲ ಮಿಕ್ಸ್ ಇದ್ದೀರಾ. ದೂರದಿಂದ ನೋಡಿದಾಗ ನಮಗೆ ಎಲ್ಲ ಸ್ಟೂಡೆಂಟ್ಸ್ ಥರ ಕಾಣ್ತಾರೆ. ಅಲ್ಲಿ ಬಾಯ್ಸು ಎಲ್ಲ ಡಿವೈಡ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಎಲ್ಲ ಸೇಮ್ ಆಗಿ ನಮಗೆ ಸ್ಟೂಡೆಂಟ್ಸ್ ಆಗಿ ನಮಗೆ ಕಾಣ್ತೀರಾ. ಸೊ ದಿಸ್ ಈಸ್ ಐಸೋಟ್ರೋಪಿಕ್ ಇನ್ ನೇಚರ್ ಅಂತ ಆಗಿ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಸೇಮ್ ಫಿಸಿಕಲ್ ಪ್ರಾಪರ್ಟಿ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಇಲ್ಲೇನಾಗಿದೆ? ಎಲ್ಲ ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆಗಿರೋದ್ರಿಂದ ನಮಗೇನಾಗುತ್ತೆ? ಡಿಫ್ರೆಂಟ್ ಡೈರೆಕ್ಷನಲ್ಲಿ ನೋಡಿದಾಗ ಏನಾಗುತ್ತೆ? ಸೇಮ್ ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ. ಇಲ್ಲೇನಾಗಿರುತ್ತೆ? ರೆಗ್ಯುಲರ್ಲಿ ಅರೇಂಜ್ಮೆಂಟ್ ಆಗಿದೆ. ಈ ಡೈರೆಕ್ಷನಾಗಿ ತಗೊಂಡಾಗ ನಮಗೆ ಡಿಫ್ರೆಂಟ್ ಪ್ರಾಪರ್ಟಿ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್ ದಿ ಟೈಪ್ಸ್ ಆಫ್ ಸಾಲಿಡ್. ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್, ಐಸೋಟ್ರೋಪಿಕ್ ಕ್ರಿಸ್ಟಲ್ ಆ್ಯಂಡ್ ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್. ಈಗಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಯಾವುದು? ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ ಅಂತ ಕೇಳಿದಾಗಲೂ ಐಸೋಟ್ರೋಪಿಕ್ ಕ್ರಿಸ್ಟಲ್ ಮತ್ತು ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್ ಬಗ್ಗೆನೇ ಬರೀಬೇಕು. ಐಸೋಟ್ರೋಪಿಕ್ ಕ್ರಿಸ್ಟಲ್ ಸೇಮ್ ಫಿಸಿಕಲ್ ಪ್ರಾಪರ್ಟಿ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಇದನ್ನು ನೀವು ಡೆಫಿನೇಷನ್ ಥ್ರೂ ಹೇಳೋದಂತಾದರೆ ದೇ ಎಕ್ಸಿಬಿಟ್ ಸೇಮ್ ಪ್ರಾಪರ್ಟೀಸ್, that is thermal conductivity, electrical conductivity, refractive index in different direction. ಏನಾಗ್ತಾ ಹೋಗುತ್ತೆ? ಫಿಸಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಯಾವ್ಯಾವುದು? ಥರ್ಮಲ್ ಕಂಡಕ್ಟಿವಿಟಿ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆರ್ ರೆಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಅಮರ್ಫಸ್ ಕ್ರಿಸ್ಟಲಿನ್ ಆರ್ ಸೆಡ್ ಟು ಬಿ ಎ ಐಸೋಟ್ರೋಪಿಕ್.
ಅಮರ್ಫಸ್ ಸಾಲಿಡ್ನ ನಾವು ಐಸೋಟ್ರೋಪಿಕ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಆರ್ ಆಲ್ಸೋ ಐಸೋಟ್ರೋಪಿಕ್ ಆಗಿರುತ್ತೆ. ಲಿಕ್ವಿಡ್ ಮತ್ತು ಸಾಲಿಡ್ನ ಐಸೋಟ್ರೋಪಿಕ್ ಅಂತ ಹೇಳ್ತೀವಿ. ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್, ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್ಸ್ ಅಂದರೆ ಏನಂತ ಹೇಳ್ತೀವಿ, ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಫಿಸಿಕಲ್ ಪ್ರಾಪರ್ಟಿ ಆದಂತಹ ಥರ್ಮಲ್ ಕಂಡಕ್ಟಿವಿಟಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ರೆಫ್ರಾಕ್ಟಿವ್ ಇಂಡೆಕ್ಸ್ ಆರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. These are found in a crystalline solid. ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್ ಎಲ್ಲಿ ಸಿಗುತ್ತೆ? ಕ್ರಿಸ್ಟಲಿನ್ ಸಾಲಿಡಲ್ಲಿ ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್ ಸಿಗುತ್ತೆ. ದಿಸ್ ಈಸ್ ಅಬೌಟ್ ದಿ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್. ಇಂಪಾರ್ಟೆಂಟ್, ನಿಮಗೆ 2 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್. ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್, ಐಸೋಟ್ರೋಪಿಕ್ ಕ್ರಿಸ್ಟಲ್ ಆ್ಯಂಡ್ ಅನ್ಐಸೋಟ್ರೋಪಿಕ್ ಕ್ರಿಸ್ಟಲ್.